ನಾವೆಲ್ಲ ಇವತ್ತಿನ ದಿವಸ ಈ ಅಧಿಕ ಮಾಸದ ಪ್ರಯುಕ್ತವಾಗಿ ಸೇರಿದ್ದೀವಿ. ಅಧಿಕ ಮಾಸ ಅಂದರೆ ಏನು, ಯಾಕೆ ಅಧಿಕ ಮಾಸ ಅಂತ ಅದನ್ನು ಯಾಕೆ ಕರೀತಾರೆ? ಬೇರೆದಕ್ಕೆಲ್ಲ ಕಾರ್ತಿಕ್ ಮಾಸ, ಶ್ರಾವಣ ಮಾಸ, ಭಾದ್ರಪದ ಮಾಸ ಅಂತ ಕರೆದ್ರೆ, ಅಶ್ವಿನಿ ಮಾಸ ಅಂತ ಕರೆದ್ರೆ, ಇದನ್ನು ಅಧಿಕ ಮಾಸ ಅಂತ ಯಾಕೆ ಕರೀತಾರೆ? ಅಧಿಕ ಮಾಸದಲ್ಲಿ 33 ಸಂಖ್ಯೆಯ ವಿಶೇಷತೆ ಏನು ಯಾರಿಗಾದ್ರೂ ಗೊತ್ತಿದೆಯಾ? ಯಾಕೆ ಅಂತ ಕೇಳಿದರೆ, ಸೌರಮಾನ ಮತ್ತು ಚಾಂದ್ರಮಾನ ಅಂಥೇಳಿ ನಮ್ಮದಲ್ಲಿ 2 ಪದ್ಧತಿಗಳಿದೆ. ಪಂಚಾಂಗಗಳನ್ನು ಗಣನೆ ಮಾಡಬೇಕಾದ್ರೆ ಸೂರ್ಯನನ್ನು ಪ್ರಧಾನವಾಗಿಟ್ಕೊಂಡು, ಅಂದರೆ ಸೂರ್ಯನನ್ನು ಕೇಂದ್ರವಾಗಿಟ್ಟುಕೊಂಡು ಮಾಡುವಂತಹ ಗಣನೆ ಒಂಥರ ಆದರೆ, ಇನ್ನೊಂದು ಚಂದ್ರನನ್ನು ಇಟ್ಟುಕೊಂಡು ಮಾಡುವಂಥ ಗಣನೆ ಒಂದು. ಚಂದ್ರನನ್ನೇ ಪ್ರಧಾನವಾಗಿ ಇಟ್ಕೊಂಡು ಮಾಡೋದಕ್ಕೆ ಚಾಂದ್ರಾಯಣ ಅಂತ ನಾವು ಕರಿತೀವಿ. ಸೂರ್ಯನನ್ನೇ ಪ್ರಧಾನವಾಗಿ ಇಟ್ಕೊಂಡು ಮಾಡೋದಕ್ಕೆ ಸೌರಮಾನ ಅಥವಾ ಸೌರಾಯಣ ಅಂತ ಕರಿತೀವಿ. ಅಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ, ಒಂದು ವರ್ಷಕ್ಕೆ ಸೂರ್ಯನ ಗತಿ ಮತ್ತು ಚಂದ್ರನ ಗತಿಯಲ್ಲಿ ಒಂದು ವರ್ಷಕ್ಕೆ 11 ದಿವಸಗಳ ವ್ಯತ್ಯಾಸ ಬರ್ತದೆ. 11 ದಿವಸಗಳು ಏನಾಗ್ತದೆ ಅಂದರೆ ಹೆಚ್ಚಿಗೆ ಆಗ್ತದೆ. ಒಂದು ವರ್ಷಕ್ಕೆ ಎಷ್ಟು ದಿವಸ? 365 ದಿನ ಅಂತ ನಾವು ಹೇಳ್ತೀವಿ. ಆದರೆ 365ಕ್ಕಿಂತ ಹೆಚ್ಚು ಬರ್ತದೆ, ಸ್ವಲ್ಪ ಹೆಚ್ಚು ಬರ್ತದೆ. ಹೆಚ್ಚು ಬಂದಾಗ ಏನಾಗ್ತದೆ ಅಂತ ಕೇಳಿದರೆ, 3 ವರ್ಷಗಳಿಗೆ ಒಂದು ಸಲ ಏನಾಗ್ತದೆ ಅಂದರೆ ಅಧಿಕ ಮಾಸ ಬರ್ತದೆ. 3 ವರ್ಷದ ಹಿಂದೆ ಅಧಿಕ ಮಾಸ ಬಂದಿತ್ತು, ಈಗ ಮತ್ತೆ 3 ವರ್ಷದ ನಂತರ ಮತ್ತೆ ಅಧಿಕ ಮಾಸ ಬರ್ತದೆ. ಯಾಕೆ 3 ವರ್ಷಕ್ಕೆ ಯಾಕೆ ಬರ್ತದೆ ಅಂತ ಕೇಳಿದರೆ, ಪ್ರತಿ ವರ್ಷಕ್ಕೆ 11 ದಿವಸ ಏನು ಎಕ್ಸ್ಟ್ರಾ ಆಗ್ತದಲ್ಲ, ಅದನ್ನೇನು ಮಾಡೋಕ್ಕಾಗಲ್ಲ ಅಂದರೆ ನಾವು ಮೈನಸ್ ಮಾಡೋಕ್ಕೂ ಆಗಲ್ಲ, ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡೋಕ್ಕಾಗಲ್ಲ. 11 ದಿವಸವನ್ನು ಹೇಗೆ ಸೇರಿಸ್ತೀರಿ, ನೀವು ಎಲ್ಲಿ ಸೇರಿಸ್ತೀರಿ? ಕಷ್ಟ ಆಗ್ತದೆ. ಅದಕ್ಕೋಸ್ಕರ ನಮ್ಮ ಋಷಿಮುನಿಗಳು ಏನು ಮಾಡಿದ್ರು ಅಂತ ಕೇಳಿದರೆ, ಆ 11 11 11 3 ವರ್ಷಗಳ 11 ದಿವಸವನ್ನು ಸೇರಿಸಿ ಏನು ಮಾಡಿದ್ರು ಅಂತ ಕೇಳಿದರೆ 33 ದಿವಸಗಳ ಒಂದು ಮಾಸವನ್ನು ಮಾಡಿದ್ರು. ಆ 33 ದಿವಸಗಳಲ್ಲಿ 3 ಶೂನ್ಯ ತಿಥಿಗಳು ಬರ್ತದೆ, ಅಲ್ಲಿಗೆ 30 ದಿನಗಳು ಉಳಿತದೆ. ಆ 30 ದಿನಗಳನ್ನು ಏನು ಮಾಡಿದ್ರು ಅಂತ ಕೇಳಿದರೆ ಒಂದು ಮಾಸ ಅಂತ ಮಾಡಿದ್ರು. ಒಂದು ಮಾಸ ಅಂದರೆ ಒಂದು ತಿಂಗಳಿಗೆ ಎಷ್ಟು ದಿನಗಳು ಅಂದರೆ 30 ದಿನಗಳು. ಆ 30 ದಿನವನ್ನು ಒಂದು ಕಡೆ ಎಲ್ಲೋ ಒಂದು ಕಡೆಗೆ ಸೇರಿಸಿದ್ರು. ಇದನ್ನು ಕ್ಯಾರಿ ಫಾರ್ವರ್ಡ್ ಮಾಡೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಅದಕ್ಕೆ ಸಂಸ್ಕೃತದಲ್ಲಿ ಬೀಜ ಸಂಸ್ಕಾರ ಅಂತ ನಾವು ಹೇಳ್ತೀವಿ. ಆ ಬೀಜ ಸಂಸ್ಕಾರ ಅಂದರೆ ಏನು ಅಂತ ಕೇಳಿದರೆ,